NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಜೇವರ್ಗಿ ತಾಲೂಕಿನಲ್ಲಿ ಆರೋಗ್ಯ ಸೇವೆ ವಿರುದ್ಧ ಆಕ್ರೋಶ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸರ್ಕಾರಿ ಆರೋಗ್ಯ ಇಲಾಖೆಯಲ್ಲಿ ವೈದ್ಯರು ರೋಗಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ರಣಧೀರ್ ಕುಮಾರ್ ಬೆನ್ನಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಸಮಯಕ್ಕೆ ಸರಿಯಾಗಿ ಲಭ್ಯವಿರುವುದಿಲ್ಲ ಹಾಗೂ ರೋಗಿಗಳಿಗೆ ಅಗತ್ಯ ವೈದ್ಯಕೀಯ ಸೇವೆ ಸಿಗುತ್ತಿಲ್ಲ ಎಂದು ಅವರು ದೂರಿದ್ದಾರೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸ್ಥಳೀಯ ಜನರು ಕೂಡ ಆಸ್ಪತ್ರೆಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಆರೋಗ್ಯ ಸೇವೆಯಲ್ಲಿ ಸುಧಾರಣೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಬೆಳಗ್ಗೆ ಅಂದರೆ ಯಾವುದಪ್ಪ ಅಂತಂದ್ರೆ ಶನಿವಾರ ಬೆಳಗ್ಗೆ ಇವತ್ತು ಸಮಯ 9:30 ಸ್ವಲ್ಪ ನಾನು ಕೂಸು ತಿರ್ಗಲಾಗ್ಯದ, ಹೊಟ್ಟೆ ಬ್ಯಾನೆ ಅಲ್ಲತ್ತದ ಅಂತೇಳಿ ಅಂದರು. ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆವು. ಎಲ್ಲಿಯಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಹಾಸ್ಪಿಟಲ ಎಲ್ಲಿ ಅಂತಂದ್ರೆ ಧರ್ಮ್ ಸಿಂಗ್ ಜಿ ಅವರ ಹಾಸ್ಪಿಟಲ್. ಅದು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ದಾನ ನೀಡಿದಂಥ ಹಾಸ್ಪಿಟಲ್ ಅದು. ಅಲ್ಲಿ ಹಾಸ್ಪಿಟಲಲ್ಲಿ ಹೆರಿಗೆ ಮತ್ತು ಮಕ್ಕಳ ಹಾಸ್ಪಿಟಲ್ ಅದಂತೇಳಿ ಅದೆಲ್ಲ ಇಲ್ಲೆಲ್ಲ ಇರೋದೆಲ್ಲ ಅಲ್ಲಿಗೆ ಕಳಿಸಿದ್ದಾರೆ. ಅದಕ್ಕನ್ಕರ ಎಲ್ಲರೂ ಅಲ್ಲೇ ಹೋಗಿ ತೋರಿಸ್ಕೋತಾರೆ. ಅದು ಏನಪ್ಪ ಅಂದ್ರೆ ಸುಮಾರು ಸಿಟಿಲಿಂದ ಒಂದು 5 ಕಿಲೋಮೀಟ್ರ್ ದೂರ ಆಗುತ್ತೆ. ಯಾಕಂದ್ರೆ ನೈಟ್ ಟೈಮಿಗೆ ಹೋದ್ರೆ ಗಾಡಿ ವ್ಯವಸ್ಥೆ ಇಲ್ಲ, ಮತ್ತು ಡೇ ಟೈಮಿಗೆ ಗಾಡಿ ವ್ಯವಸ್ಥೆ ಇರಲ್ಲ. ಆಟೋದವ್ರ ಬಳಿ ಹೋಗಿ ಕೇಳಿದ್ರೆ ಇಲ್ಲಿದ್ದು ಹೋಗ್ಬೇಕಾದ್ರೆ 200 ರೂಪಾಯಿ ಕೇಳ್ತಾರೆ ಆಟೋದವ್ರು. ಈಗ ಕಡು ಬಡ್ರು ಈಗ ಸರ್ಕಾರ ದವಾಖಾನೆ ಹೆರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ಅಂದ್ರೆ ಸುಮಾರು ಪ್ರೈವೇಟ್ಗೆ ಹೋದೆವು ಅಂತಂದ್ರೆ 1 ಲಕ್ಷ 2 ಲಕ್ಷ 1.5 ಲಕ್ಷ ತನಕ ಪೇಮೆಂಟ್ ಆಗುತ್ತೆ. ಅವ್ರು ಪೇಮೆಂಟ್ ಮಾಡ್ತಾರೆ ಇಷ್ಟು ಆಗ್ತದ್ರಿ ಅಂಥೇಳಿ. ಮತ್ತು ನಾವು ಕಡು ಬಡ್ರು ನಮ್ಗೆ ಅಷ್ಟು ಐಸತ್ತಿಲ್ಲ ಕೊಟ್ಟು ಹೋಗೋದು. ಯಾಕಂದ್ರೆ ಗೌರ್ಮೆಂಟ್ ಕೊಡ್ತಕ್ಕಂಥ ಸವಲತ್ತು ಅಲ್ಲಿ ಹಾಸ್ಪಿಟಲೆಲ್ಲ ಇದೆ ಅಂಥೇಳಿ ನಾವು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಇವತ್ತು ಬೆಳಗ್ಗೆ ಒಬ್ಬರು ಡಾಕ್ಟ್ರ್ ಇಲ್ಲ, 2 ಸಿಸ್ಟರ್ ಇದ್ದಾರೆ. ಅಂಥ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ತಕ್ಕಂಥ ಹಾಸ್ಪಿಟಲ್ ಅದು. ಅಲ್ಲಿ ಮಕ್ಕಳ ಡಾಕ್ಟರ್ ಇರಬೇಕಾಯಿತು, ಮತ್ತು ಹೆರಿಗೆ ಹಾಸ್ಪಿಟಲಲ್ಲಿ ಹೆರಿಗೆ ಡಾಕ್ಟ್ರ್ ಇರಬೇಕು, 2 ಲೇಡೀಸ್ ಇರಬೇಕು. 2 ಲೇಡೀಸ್ ಡಾಕ್ಟ್ರ್ ಬೆಳಗ್ಗೆ 2 ಇರಬೇಕು, ಸಾಯಂಕಾಲ 2 ಇರಬೇಕು. ಬಟ್ ಇಲ್ಲೇನಾಗ್ಯದಪ್ಪ ಅಂತಂದ್ರೆ ಒಬ್ಬ ಡಾಕ್ಟ್ರು ಆ ಮೇಡಮ್ ಅವರೇನ ನೈಟ್ ಡ್ಯೂಟಿ ಮಾಡ್ಯಾರತ್ತ. ನಾ 8 ಗಂಟೆ ಹೋಗ್ಬಿಟ್ರ ಅವ್ರು. ಬೆಳಗ್ಗೆ 8 ಗಂಟೆ ಹೋದವರು ಇಲ್ಲಿ ಡಾಕ್ಟ್ರ್ ಆನ್ ದ ವೇ ಇನ್ ಅಂತ ಹೇಳ್ತಾರೆ. ಸುರೇಶ್ ಮೇಕಿನವರು ಅಡ್ಮಿನಿಸ್ಟ್ರೇಟರ್ ಅವ್ರಿಗೆ ನಾವು ಫೋನ್ ಮಾಡಿದ್ದೆವು, ಸರ ಹೆಂಗ್ರಿ ಅಂತ ನಾವು ಅಂತ ಅನ್ನೋದು. ಅವ್ರು ಅನ್ನಂದ್ರು ಇಲ್ರಿ ಆನ್ ದ ವೇ ಹೊಂಟಾರ. ನಾವು ಸುಮಾರು 9:30 ಗಂಟೆಲಿಂದ ಕಾಯ್ತಿದ್ದೀವಿ. ಎಷ್ಟಪ್ಪ 10:30 ಗಂಟೆ ತನಕ ನಾವು ಅಲ್ಲೇ 10:40 ಗಂಟೆ ಅಲ್ಲೇ ಕೂತಿದ್ದೀವಿ. ಆದರೂ ಕೂಡ ಒಬ್ಬ ಡಾಕ್ಟ್ರೂ ಇಲ್ಲ. ಸುರೇಶ್ ಮೇಕಿನ್ ಸರ್ಗೆ ಪದೇ ಸುಮಾರು ಒಂದು 10 ಸಲ ಹೇಳಿರ್ಬೋದು ನಾವು, ಸರ್ ಈ ಥರ ಇಲ್ರಿ ಅಂತ ಹೇಳ್ರಿ. ಆ ಅಧಿಕಾರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಒಟ್ಟ ಕೇರೇ ಮಾಡಲ್ಲ. ಯಾಕೆ ಕೇರ್ ಮಾಡಲ್ಲ ಬೇಕಲ್ಲ. ಮತ್ತು ಕಳೆದ ಬಾರಿ ಒಂದು ಸಲ ನಮ್ಗೆ ಅಲ್ಲಿ ಗೀತಾ ಮೇಡಮ್ ಅನ್ನೋರು ನಮ್ಗೆ ಹಾಲು ಬ್ಯಾನಿ ಆಗದ ಅಂತೇಳಿ ತೋರಿಸ್ಕೊಳಕ್ಕೆ ಹೋದ್ರೆ, ನಮ್ಮ ಅತ್ತೆಗೆ ತೋರಿಸ್ಕೊಳಕ್ಕೆ ಹೋದ್ರೆ ಅವ್ರು ಕಿವಿ ಡಾಕ್ಟ್ರ್ ಹತ್ತ ನಿಂದ್ರಬೇಡ ಆಚೆ ನಡಿ ಅಂತೇಳಿ ಅಂದ್ರೆ ಅದನ್ನು ಕೂಡ ತಮಗೆ ವಿಡಿಯೋ ಮಾಡಿ ನಾನು ಮಾಧ್ಯಮಕ್ಕೆ ಬಂದು ಹೇಳಿ ಎಲ್ಲ ಇದು ಮಾಡೀನಿ. ಆದರೂ ಕೂಡ ಯಾಕೆ ನಮ್ಮ ತಾಲೂಕಿನಲ್ಲಿ ಹಿಂದುಳಿದ ತಾಲೂಕು ಅಂತಂದ್ರೆ ಜೇವರ್ಗಿ ತಾಲೂಕೇನೆ ಭಾಳ ಹಿಂದುಳಿದ ನಮ್ಮ ತಾಲೂಕು. ಯಾಕಂದ್ರೆ ಮಾನ್ಯ ಶಾಸಕರಿಗೂ ನಾವು ಫೋನ್ ಮಾಡಿದ್ದೆವು, ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೂ ಫೋನ್ ಮಾಡಿದ್ದೆವು. ಯಾಕಂತಂದ್ರೆ ಅವರು ಇಲ್ಲಪ್ಪ ಅವ್ರು ಅಲ್ಲೇ ಇರ್ತಾರೆ, ಡ್ಯೂಟಿ ಡಾಕ್ಟ್ರ್ ಯಾಕೆ ಇರಲ್ಲ ಅಂತ ಅವರು ಕೂಡ ಅವ್ರಿಗೆ ಮಾತಾಡ್ಯಾರ. ಇನ್ನವರಿಗೆ ಆದ್ರೂ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ನಾವು ಬೆಳಗ್ಗೆ ಫೋನ್ ಮಾಡಿದ್ದೆವು. ಅಟ್ಲೀಸ್ಟ್ ನಮ್ಮ ಫೋನ್ ಮಾಡ್ಯಾರ ಕೇಳ್ಬೇಕಾಯ್ತಲ್ಲ, ಏನಾಯ್ತಪ್ಪ ಹುಡುಗಾಗ ತಾಯಿ ಮಗುವಿಗೆ ಏನಾಯ್ತು, ಚೆನ್ನಾಗಿದೆ ಏನಿಲ್ಲ ಅಂತೇಳಿ. ಅವರು ಎಲ್ಲೇ ತುಳಜಾಪುರ್ಗೆ ಹೋಗಿದ್ದಾರಂತ. ಅವರು ಅವ್ರು ಫೋನ್ ಹಚ್ಚಿದ್ರು. ಫಸ್ಟಿಗೆ 2 ಸಲ ಅವ್ರು ಎತ್ತಿದ್ರು. ನೆಕ್ಸ್ಟ್ ಸರ್ತಿಗೆ ಸಾಬ್ರೆ ಮಾತಾಡಿದ್ರು ಸಾಬ್ರೂ ಒಟ್ಟ ಇನ್ನವರೆಗೆ ನಾನು ಫೋನ್ ಮಾಡಿಲ್ಲ. ಯಾಕೋ ಅದು ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅಲ್ಲಿಗೆ ಕಳಿಸಿ ಅಲ್ಲೇ ಹೆರಿಗೆ ಹಾಸ್ಪಿಟಲ್ ಮಾಡ್ಬೇಕಂತೇಳಿ ಸಾಹೇಬರು ಕಟ್ಟಡ ಮಾಡಿಸಿ ಎಲ್ಲ ಮಾಡಿ ಅದೇನೋ ಗೌರ್ಮೆಂಟ್ಗೆ ಏನಪ್ಪ ಅಂತಂದ್ರೆ ದಾನವಾಗಿ ಕೊಟ್ಟು ದಾನಿ ಇವರು ಮತ್ತು ಇದು ಧರ್ಮ್ ಸಿಂಗ್ ಸಾಹೇಬ್ರದ್ದು ಹೆಸರು ಮೇಲೆ ದಾನ ಮಾಡಿದ್ದಾರೆ. ಅದು ಪರವಾಗಿಲ್ಲ, ಅದು ಮಾಡೋದು ನಮ್ಗೆ ಹೆಮ್ಮೆ ವಿಷಯ.
ಅದ್ರದ್ದೇನು ನಮ್ಗೆ ಅಭ್ಯಂತರ ಇಲ್ಲ. ಬಟ್ ಆದ್ರೂ ಅಲ್ಲಿ ಹಾಸ್ಪಿಟಲ್ ಕಟ್ಟಿದ್ದೀರಿ ಅಂತಂದ್ರೆ MLA ಸಾಹೇಬ್ರೆ ಅಲ್ಲಿ ಇರ್ತಕ್ಕಂಥ ಸವಲತ್ತು ಇರ್ಬೇಕಲ್ಲ. ಅಲ್ಲಿ ಏನಪ್ಪ ಅಂತಂದ್ರೆ ಆಂಬ್ಯುಲೆನ್ಸ್ ಇರಬೇಕಾಗಿತ್ತು, ಅಲ್ಲಿ ಆಂಬ್ಯುಲೆನ್ಸ್ನೂ ಇಲ್ಲ. ನಾ ಆಂಬ್ಯುಲೆನ್ಸಿಗೆ ಮೇಡಮ್ ಕಡೆಗೆ ಫೋನ್ ಹಚ್ಚಿರಿ ಆಂಬ್ಯುಲೆನ್ಸ್ಗೆ ಅಂತಂತಂದ್ರೆ ಆಂಬ್ಯುಲೆನ್ಸ್ನೂ ಇಲ್ಲ. ಅಲ್ಲಿ ಅಟ್ಲೀಸ್ಟ್ ಒಂದು 2-3 ಆಂಬ್ಯುಲೆನ್ಸ್ ಆದ್ರೆ ನಿಂದಿರ್ಬೇಕಲ್ಲ ಸರ್. ಅಲ್ಲಿ ಯಾವೂ ಇಲ್ಲ ಅಂತಂತಂದ್ರೆ ನಾವು ತಳೆದ ಬಾರಿ ಭಾಳ ಸಲ ಬಂದೋಗಿ ಒಂದು ಸಲ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರ್ ಇಲ್ಲ ಅಂತೇಳಿ ಹೇಳಿದ್ಮೇಲೆ ಸುರೇಶ್ ಮೇಕಿನ್ ಸರ್ಗೆ ಅವಾಗಲಿಂದ ಹೇಳ್ಕೊತ ಬಂದೀವಿ, ಏನೂ ಇಲ್ಲ. ಹೆರಿಗೆ ಹಾಸ್ಪಿಟಲ್ ಅಂತೇಳಿ ಹೆಸರಿಗದ, ಅಲ್ಲಿ ಏನೂ ಸವಲತ್ತಿಲ್ಲ. ಇದು ಏನಪ್ಪ ಅಂತಂದ್ರೆ ಮೊನ್ನೆ MLA ಸಾಹೇಬ್ರಿಗೆ ಹೇಳೋದೇನಂತಂದ್ರೆ ನಾ ಕಳಕಳಿ ಏನು ಮಾಡೋದು ಅಂತಂದ್ರೆ, ಏನೇ ಒಂದು ಮಾಧ್ಯಮದ ಮುಖಾಂತರ ಬಂದ್ರೂ ಇಲ್ಲಿ ಅಧಿಕಾರಿಗಳು ಅಂಜಲ್ಲ. ಏನು ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ, ಅಧಿಕಾರಿಗಳಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ? ಏನಿದು ಕಾಂಗ್ರೆಸ್ ಸರ್ಕಾರದವರು ಒಟ್ಟು ಹೆಲ್ತ್ ಅಧಿಕಾರಿಗಳು ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ? ಒಟ್ಟು ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ದವ್ರು ಏನೆಲ್ಲ ಅನ್ಯಾಯ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಏನು ಮಾಡ್ತಾಯಿದ್ದಾರೆ, CM ಅವ್ರು ಏನು ಮಾಡ್ತಾಯಿದ್ದಾರೆ? ಈಗ ಹೊಸ್ದಾಗಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು ಏನು ಮಾಡ್ತಾಯಿದ್ದಾರೆ, CM ಸಾಹೇಬರು ಏನೂ ಮಾಡ್ತಾಯಿಲ್ಲ. ಇಲ್ಲ ವಿರೋಧ ಪಕ್ಷದ BJP ನಾಯಕರು ಏನು ಮಾಡ್ತಾಯಿದ್ದಾರೆ, ಮತ್ತು JDS ನಾಯಕರು ಏನು ಮಾಡ್ತಾಯಿದ್ದಾರೆ? ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಯಾವ ಥರ ನೀವು ಚರ್ಚೆ ಮಾಡ್ತೀರಾ? ಇದು ಏನಾದರೂ ಇದು BJP ಸರ್ಕಾರ ಇದ್ದಾಗ ಈ ಥರ ಏನಾದರೂ ಇದ್ದರೆ ನೇರ ಸಸ್ಪೆಂಡ್ ಮಾಡಿಬಿಡ್ತಿದ್ರು. ಮತ್ತು ಕುಮಾರಣ್ಣವರು ಏನಾರ CM ಇದ್ದಾಗ ಈ ಥರ ಏನಾದರೂ ಅಧಿಕಾರ ಕುಮಾರಣ್ಣವ್ರದ್ದು ಏನಾರ JDS ಅಧಿಕಾರ ಇದ್ದರು ಅವರು ನೇರವಾಗಿ ಸಸ್ಪೆಂಡ್ ಮಾಡಿ ಹೋಗಿತ್ತಿದ್ರು. ಯಾಕೆ ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿ ಅಂತ ಹೇಳ್ತಾರೆ, ಇತ್ತ ಕಡೆ ಬಡವ್ರ ಪರವಾಗಿದ್ದ ಕಾಂಗ್ರೆಸ್ ಸರ್ಕಾರ ಯಾಕೆ ಬಡವರಿಗೆ ಬರೀ ಹೆಸರಿಗೆ ಹೇಳ್ತೀರಾ? ಏನು ಸವಲತ್ತು ಏನೂ ಇಲ್ಲ, ಬಡವ್ರ ಪರವಾಗಿದೆ ಏನಿದೆ ರೀ ಬಡವ್ರ ಪರವಾಗಿ? ಬರೀ ಅಧಿಕಾರ ಕುರ್ಚಿಗೋಸ್ಕರ ನೀವು ಬಡದಾಡ್ತಾ ಇದ್ದೀರಿ. ಇಲ್ಲಿ ಅಧಿಕಾರ ನೀವು ಕರೆಕ್ಟ್ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಬಿಡ್ರಿ. ಈ ಬರ್ತಕ್ಕಂಥವ್ರೆ ಚೆನ್ನಾಗ್ಯಾರ ನಡ್ಸ್ಕೊಂಡು ಹೋಗ್ತಾರೆ. BJP ಆಗಲಿ JDS ದವರಾಗಲಿ ಇನ್ನಿತರ ಯಾವುದೇ ಪಕ್ಷ ಆಗಲಿ ಇದವ್ರೆ ನಡ್ಸ್ಕೊಂಡು ಹೋಗ್ತಾರೆ. ಏನು ಮಾಡ್ತೀರಿ ನೀವು? ಹೆಲ್ತ್ ಮಿನಿಸ್ಟ್ರೇ ಏನು ಮಾಡ್ತಾ ಇದ್ದೀರಾ? ನೀವು ತಳದ ಬಾರಿನೂ ನಾನು ರಿಕ್ವೆಸ್ಟ್ ಮಾಡಿದ್ದೆ ಈ ಥರ ಮಾಡ್ಯಾರ ಅಂತೇಳಿ. ಅಧಿಕಾರಿಗಳು ಇನ್ನೂ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ. ಸುರೇಶ್ ಮೇಕಿನವ್ರ ಸರ್ಗೆ ಹೇಳ್ತೀನಿ, ಇಲ್ಲಿಯೂ ಎಲ್ಲ ಬಂದು ಎಲ್ಲ ಸವಲತ್ತೆಲ್ಲ ಏನಾರೇ ಗುಳಿಗೆ ಅವು ಏನೇ ಬಂದ್ರೂ ಹೊರಗೆ ಒಯ್ದು ಮಾರ್ತಾರೆ. ಇದು ಯಾರು ಕೇಳ್ತಾರ? ಈ ತಾಲೂಕು ಆಡಳಿತ ಅಧಿಕಾರಿಗಳು ಯಾರು ಡ್ಯೂಟಿ ಕರೆಕ್ಟ್ ಮಾಡ್ತಾ ಇಲ್ಲ ಅಂತೇಳಿ ನಾವು MLA ಸಾಹೇಬ್ರಿಗೆ ನಾವು ಮನವಿ ಮಾಡಿದ್ರು MLA ಸಾಹೇಬ್ರು ಕೇರೇ ಮಾಡ್ತಾ ಇಲ್ಲ. ಯಾಕೆ MLA ಸಾಹೇಬ್ರು ಕೇರ್ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. MLA ಸಾಹೇಬ್ರೆ ಈ ಕಡೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಈ ಕಡೆ ಗಮನ ಹರಿಸಿದ್ರೆ ನಿಮಗೆ ಅಧಿಕಾರ ಅನ್ನೋದು ಬರೀ ಸರ್ ನೀವು MLA ಎಲೆಕ್ಷನ್ಗೆ ಅಷ್ಟೇ ಬರ್ತೀರಾ, ಉಳಿದ ಟೈಮಿಗೆ ಇಲ್ಲಿ ಬಡವ್ರ ರೆಸ್ಪಾನ್ಸ್ ಮಾಡಬೇಕು. ತಳೆದ ಬಾರಿ ನಿಮಗೆ ಭಾಳ ಸಲ ನಾವು ಮನವಿ ಮಾಡ್ಕೊಳಕತ್ತೀವಿ. ಯಾಕಪ್ಪ ಅಂತಂದರೆ ಮತ್ತು ಸುಮಾರು ಸಲ ನಾವು ಫೋನ್ ಮಾಡಿ ನಿಮ್ಮ ಗಮನಕ್ಕೆ ಇಟ್ಟಿವಿ, ಸರ್ ಹಿಂಗೆ ಆಗ್ಯದ ಅಂತೇಳಿ. ಮತ್ತು ನೋಡೋಣ ಇವತ್ತು ಅಧಿಕಾರಿಗಳು ಯಾರ್ಯಾರಿದ್ದರು, ಇವತ್ತು ಯಾವ ಅಧಿಕಾರಿ ಡ್ಯೂಟಿ ಮ್ಯಾಗಿದ್ರು ಅವ್ರಿಗೆ ಸಸ್ಪೆಂಡ್ ಆಗಬೇಕಲ್ಲ. ಏನು ನೋಡೋಣ MLA ಸಾಹೇಬ್ರು ಏನು ಮಾಡ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದ? ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಸೀದಾ ರಾಜೀನಾಮೆ ಕೊಟ್ಟು ಇಳಿಬೇಕ್ರಿ. ಏನದ ಮರುಚುನಾವಣೆ ಆಗಿ BJP ಅಲ್ಲಿ ಅಥವಾ JDS ಅಲ್ಲಿ ಯಾರಾದರೂ ಮೈತ್ರಿ ಮಾಡ್ಕೊಂಡರೆ ಅಲ್ಲಿ ಬಹುಮತದಿಂದಾರೆ ಬಂದವರಲ್ಲಿ ಅವ್ರು ಸರ್ಕಾರ ಮಾಡ್ತಾರೆ. ಕರೆಕ್ಟಾಗಿ ಸರ್ಕಾರ ಮಾಡ್ರಿ. ನೀವು ಸೀಟಿಗಾಗಿ ಬಡದಾಡ್ಕೋತ ಕೂತ್ರೆ ಏನು ಮಾಡ್ಬೇಕು ಹೇಳ್ರಿ? ನಾವು ಮತ್ತು ಏನಪ್ಪ ಅಂತಂದ್ರೆ ಮೇಡಮ್ ಅವ್ರಿಗೆ ಕೇಳೋದು ಅನ್ಕರ ಅವರು ನಾನು ಹೆಣ್ತಿ ಹೊಟ್ಟೆ ನೋವು ಅಂತೇಳಿ ಆಕೆ ಬಡದಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಆದ್ರೂ ಅಲ್ಲಿ ಮೇಡಮ್ ಅವ್ರ ಅನ್ಕರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರು ಫೋನ್ ಮಾಡೋದು ನೋಡ್ರಿ, ಅವ್ರು ಲೇಜಿ ಮಾತಾಡೋದು ನೋಡ್ರಿ. ಇದು ಎಲ್ಲ ಇತ್ತ ಕಡೆ ಎಲ್ಲ ಗಮನ ಹರಿಸ್ಬೇಕು. ರಾಜ್ಯದಲ್ಲಿ ಏನಪ್ಪ ಅಂತಂದರೆ ವಿರೋಧ ಪಕ್ಷದ ನಾಯಕರು ಗಮನ ಹರಿಸ್ಬೇಕು. ಯಾಕಂತಂದರೆ ಇವರು ಕಾಂಗ್ರೆಸ್ ಪಕ್ಷದವರು ಅಧಿಕಾರ ಬೇಕಾಗಿದೆ ಇವರಿಗೆ. ಜನರು ಹೋಟ್ ಹಾಕಿ ಕಳಿಸ್ಯಾರ, ಅದು ಅಷ್ಟೇ. ಏನು ಅಲ್ಲಿ ಏನ್ಯಾಕೆ ಅಲ್ಲಕ್ಕ ಏನ್ಯಾಕೆ ಬಿಡಕ್ಕ, ಜನರು ಸಾಯ್ಲಕ್ಕ ಅದು ಬೇಕಾಗಿಲ್ಲ. ಅವ್ರಿಗೇನು ವೇದಿಕೆ ಮೇಲೆ ನಿಂತು ಬರೀ ಅಷ್ಟೇ ಭಾಷಣ ಹೇಳ್ತಾರೆ. ನಾವು ಕಾಂಗ್ರೆಸ್ದವರು ಬಡವರ ಪರವಾಗಿ, ಯಾವ ಥರ ಬಡವರ ಪರವಾಗಿದ್ದೀರ ಈ ಥರನಾ? ಇಲ್ಲಿ ವಿಡಿಯೋ ಮಾಡಿದ್ದೀವಿ, ಅಲ್ಲಿ ಲೈವ್ ಮಾಡಿದ್ದೀನಿ. ಅಲ್ಲಿ ಮೇಡಮ್ ಅವರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರಂತೇಳಿ ನೋಡ್ರಿ. ಅಲ್ಲಿ ವೈದ್ಯಕೀಯ ಹಾಸ್ಪಿಟಲ್ ಒಳಗೆ ಯಾವ ಥರ ಮಾಡ್ತಾರಂತೇಳಿ. ಇದಕ್ಕೆಲ್ಲ ನೇರ ಹೊಣೆ ಸುರೇಶ್ ಮೇಕಿನ್ ಸರ್ ಅವರು. ನನ್ನ ಹೆಸರು ರಣಧೀರ್ ಕುಮಾರ್ B. ಕೊಂಬಿನ್ಕರ್, ಬುದ್ಧನಗರ್, ಜೇವರ್ಗಿರಿ ಸರ್.